ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇದು ಪಾರ್ಟ್ ಆಗಿರುತ್ತೆ. ಇದು ಪೂಜೆ ದಿನನೇ. ಇವಾಗ ಸಂಜೆ ಈವ್ನಿಂಗ್ ಒಂದು 5 o'clock ಆಗಿತ್ತು. ಇವಾಗ ಮರಕ್ಕೆ ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಸೋನನ ಇಚ್ನಾಳಿಗೆ ಇಳಿಸ್ಬಿಟ್ಟು ಕರ ಬಿಡ್ಕೋಬೇಕಿತ್ತು. ಅದಕ್ಕೇ ಈಗ ಸ್ಕೂಟಲ್ಲಿ 3 ಜನ 4 ಜನ ಹೋಗ್ತಿದ್ವಿ. ಒಂದೊಂದು ಸ್ಕೂಟಲ್ಲಿ ನಾನು ಅವರೆಲ್ಲ ಹೋಗ್ತಾ ಇದ್ವಿ. ಇನ್ನೊಂದು ಸ್ಕೂಟಲ್ಲಿ ನಮ್ಮ ವಯಸ್ಸು, ನಮ್ಮ ಪಾಪು, ನಮ್ಮ ಜೊತೆಕ ನಮ್ಮ ದಿಕ್ಕವರೆಲ್ಲ ಹೋಗ್ತಾ ಇದ್ರು. ಹಂಗೆ ಬ್ಲಾಗ್ ಮಾಡ್ತಾ ಹಂಗೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾಡೋರು ರೀಚ್ ಆದ್ವಿ. ಸುಬ್ಬು ಬೇಕೋ ಶ್ರೀತು ಬೇಕೋ? ಯಾಕೆ? ಸುಬ್ಬು ಮನೆ ಪಕ್ಕನೆ. ಯಾಕೆ ಹೇಳು? ಶ್ರೀತು ನಾವು ಭುವನ ಯಾರು ಇವನ್ ಜೊತೆ ಐತಿಯಾ? ಮತ್ತಿನ್ಯಾರ ಜೊತೆ ಅದೇ? ಪ್ಲೀಸ್ ಇನ್ಯಾರ ಜೊತೆ ಅದು ಹೇಳು. ಹಾಗೆ ಫ್ರೆಂಡ್ಸ್ ತಮ್ಮ ಶಿಕ್ಷಣ ರೇಗಿಸ್ತಾ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನಿಂತಿದ್ವಿ. ಇವಾಗ ನಮ್ಮ ಅಕ್ಕ ಹಸು ಎಲ್ಲನೂ ಕಟ್ಟಾಗ್ತೈತೆ. ನೀರು ಕುಡಿಸ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಇವಾಗ ನಮ್ಮನ್ನು ಕರ ಬಿಡ್ಕೊಡ್ತೀನಿ ಬಿಡು ಅಕ್ಕ ಅಂತ ಹೇಳ್ಬಿಟ್ಟು ಕರ ಬಿಡ್ಕೊಡ್ತವ್ರೆ. ನಮ್ಮ ಅಕ್ಕ ಫುಲ್ ಕಸ ಎಲ್ಲನೂ ಹಾಕ್ತಾಯಿದ್ರು. ನಾನು ಹಸು ಇಟ್ಕೊ ಅಂತ ಹೇಳಿದ್ರು. ಅದಕ್ಕೆ ಹಸು ಇಟ್ಕೊಂಡು ನಿಂತಿದ್ದೆ. ನಮ್ಮ ಐಶುನು ಹುಲ್ಲು ಹಾಕ್ತಾಯಿದ್ಲು ಹಸುಗೆ. ಇವರು ಕರು ಬಿಡ್ಕೊತಾ ಇದ್ರಲ್ಲ, ಹಸು ಕರಿತಾ ಇದ್ರಲ್ಲ, ಅದಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿದ್ವಿ ರೀ. ಎಷ್ಟು ಕೈ ನೋಡಿಗ ಇಲ್ಲಿ ಗೊಂಬೆ ಬರ್ತದೆ. ಏಯ್ ಹಾಗೆ ಫ್ರೆಂಡ್ಸಿಗೆ ಅಕ್ಕ ಕಸ ಎಲ್ಲ ಹಾಕೊಂಡು ಹೋಗ್ತಾ ಇದೆ. ಹಾಗೆ ಇದು ಮಿನಿ ವ್ಲಾಗ್ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಂತ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದೆ, ವಿಡಿಯೋ ಮಾಡ್ಕೊಳ್ತಾ ಇದೆ. ನಮ್ಮ ಅಕ್ಕ ಕೆಳಗಡೆ ತೋಟದ ಹತ್ರ ಹೋಗಿದ್ರು. ಈಗ ಬರ್ತಾ ಇತ್ತು. ಇವ್ರದ್ದು ಇನ್ನೇನು ಕರ ಬಿಟ್ಟಾಯಿತು, ಎಲ್ಲನೂ ಕ್ಲೀನ್ ಮಾಡ್ತಾ ಇತ್ತು. ನಮ್ಮ ಅಕ್ಕ ಕಸ ಎಲ್ಲನೂ ಹಾಕಿ ಇವಾಗ ಇನ್ನೊಂದು ಕರ ಬಿಡ್ಕೊಳ್ಳೋಕೆ ಹೋಗ್ತಾ ಇತ್ತು ಅಕ್ಕ. ಈಗ ಅಕ್ಕನೂ ಐಶನು ಫೋನ್ಗೆ ಹಾಕ್ತೀನಿ ಹೋಗು. ನಾನು ಬೈತೆ ಕೊಡಲ್ಲ, ನಾನು ಬೈತೆ ಹೋಗು. ನಿಮ್ಮ ಅಪ್ಪ ಕೊಡ್ತಾನೆ. ಈಗ ಅಡಿಗೆ ಇದು ಮಾಡ್ತಾಳೆ, ಇದು ಮಾಡಿ ಅಲ್ಲಿ ವಾವಾ. ನಾವಂತೂ ಗೋಬಿ ತಿನ್ನಕ್ ಹೋಯ್ತಾವಿ ಅನ್ನೆ. ನಾವು ಗೋಬಿ ತಿನ್ನಕ್ ಹೋಯ್ತಾವಿ ಅನ್ನ. ಇಲ್ಲೇ ಬಿದ್ಗಿದ್ ಬಿಟ್ಟು ಹಿಂದಕ್ ಮನೆಗೆ ನಾವು ಹೋಯ್ತೀವಿ ಏನೋ ನಡಿ. ಆ ಜಿಂಗ ಲಕ 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 ಎಲ್ಲ ತೀಟೆ ತೀಟೆ ಮಲ್ಲಿ ನೀನು ತೀಟೆ ಮಲ್ಲಿ ಅಲ್ವಾ? ಮತ್ತೆ ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ಯೋ ಕಾಣೆ ನೀನು. ಅಲ್ಲಿ ಯಾವ ಇವೆಲ್ಲ ಸ್ಟಾರ್ಟ್ ಮಾಡ್ತಾ ಬೈತಾಳ ನಿನ್ಗೆ, ಬೈತ ನಿನ್ಗೆ. ಹೆಂಗ್ ಓದಿ ಏನೋ ಗೈಸ್. ನಮ್ಮ ಅಕ್ಕನ ಪಾಪ ನಮ್ಮ ಯಶಿಕ ಹೆಂಗ್ ಮಾತಾಡ್ತಾಳೆ ಅಂದ್ರೆ ನೋಡಿ, ಫುಲ್ 3.5 ವರ್ಷಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಎಲ್ರು ಕರ್ಕೋಗ್ಬಿಡ ಕಣೆ ಅವಳ. ಮಾಡು. ನನ್ನ ಹಸ್ಬೆಂಡ್ ಅಂತೂ ನಮ್ಮ ಯಶಿಕನ ಜೊತೆ ಮಾತಾಡ್ತಾನೆ ಕುತ್ಕೊಬಿಟ್ಟಿದ್ರು. ರೇಗಿಸ್ತಾ ಅವಳಿಗೂ ಮಣ್ಣು ಕಂಡ್ರೆ ಇಷ್ಟ. ಇಬ್ರು ಮಾತಾಡ್ತಾ ಕೂತಿದ್ರು. ಹೆಂಗ್ ಮಾತಾಡ್ತಾರೆ ನೋಡಿ. ಇವಾಗ ಊರಿಗೆ ಹೋಗ್ತಾ ಇದೀವಿ. ಇವಾಗ ತಿರ್ಗಾ ವಾಪಸ್ ಮಾಡಿಗೆ ಚಾಕ್ಲೇಟ್ ಅವಳು ತಿನ್ಕೊಳ್ಳಲ್ಲ, ನೀವರ್ಗ ತಿನ್ಕೊಂಡ್ರೆ ಇನ್ನೊಂದು ಚಾಕ್ಲೇಟ್ ಏನಾಯ್ತದ ಅಂತ ಗೊತ್ತಿಲ್ಲ. ಏನ್ ಬೇಕು ಹೇಳಿ ನಿಮ್ಗೆ? ಗೋಬಿ ಕಾಸು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೊಟ್ಟನ್ ಬಾ, ಮತ್ತೆ ಮನಗ್ ಮುತ್ತು ಕೊಟ್ಬಿಡು. ಮನಗೊಂದು ಮುತ್ಕೊಡು, ನಾನೇ ಕೊಟ್ಟಂಗೆ ಕೊಟ್ಬಿಡು ಕಣ್ರಿ. ನನಗೆ ನೀನು ಎತ್ತಾಕ್ಬಿಟ್ಟಿದ್ದೀನಿ. ನೀನು ಅಡುಗಿನ ಐತಳಿಗೆ ಬಿಟ್ಬಿಟ್ಟಿದ್ದೀನಿ ಈಗ. ನಾನು ಇದು ಆಕ್ಚುಲಿ ಚೆನ್ನಾಗಿ ಐತಳಿಗೆ ಐತಳಿಗೆ ಬಿಟ್ಬಿಟ್ಟೋಗಣ. ನೀನು ಮುತ್ಕೊಟ್ಬಿಡ್ಬೇಕು. ನನಗೆ ಕೊಡು, ಮನಗೊಂದು ಕೊಟ್ಬಿಡು. ಮನಗೆ
ಬೈತೆ ನೋಡಲ್ಲಿ. ಅವ್ರಿಗೆ ಬಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮುಟ್ಕೊಡ್ಬಿಡು ಮನೆಗೆ ಮುಟ್ಕೊಡ್ಬಿಡು. ಇನ್ನೂ ಗುದಿಸ್ತೀನಿ ಅವ್ರು ಸೀದಾ ಸಿಕ್ಲಿ. ಇನ್ನೇನು ಸಿಕ್ಕರು ಸಿಗಾಕೊಂಡ್ರು ಸ್ಪೀಡಾಗಿ ಓಡುತ್ತವಳೆ. ಸಿಗಾಕೊಂಡ್ರೆ ಕೂತ್ಬಿಡ್ತೀನಿ ಹೇಳ ಕೂಗೇಳ ಕೂಗು ಐಸೋನು ಇದ್ದಾಗಲ್ಲ ನೀಗ ನನಗೆ ನಿಮ್ಮನ್ನ ತಡೆದಿರುವವರು ಯಾರು? ಹೊಡೆಯನಾ ಲಾವಣಿಗೆ ಹೇಳ್ಬಾರ್ದು ನೀನು ಯಾರಿಗೂ. ಹೇಳ್ತೀನಿ ನಮ್ಮ ಮಮ್ಮಿಗೆ ಹೇಳ್ತೀನಿ. ಮತ್ತೆ ನೀನೇ ತಾನೇ ಹೊಡೆಯನ್ ತರೋದು. ನಮ್ಮ ಮಮ್ಮಿ ಕೇಳಿ ಹೊಡೆಸ್ತೀನಿ. ಈಗ ಕ್ಯಾರ್ನಗರಕ್ಕೆ ಹೋಗದ ಬೀಳತಗೆ ತಲೆ ತಿನ್ಸ್ಬಿಡ ನನಗೆ. ನೋ ಕಾಮೆಂಟ್ಸ್. ಇಲ್ಲ ಜೋರ ಗಡಿ ಆಡೀಗ ಈಗ ನಾವು ಶಾರ್ಟ್ಕಟ್ ರೋಡಲ್ಲಿ ಹೋಗೋದು ಮರವ್ರಿಗೆ. ಈಗ ಮರವಿಂದ ಐತ್ನಾಳಿಗೆ ಬಂದ್ವಿ. ಇವಾಗ ನಮ್ಮ ಅವ್ರ ಮನೆ ತಗ ಬಂದ್ವಿ. ಭಾವ ಎಲ್ಲ ಕೂತಿದ್ರು, ದೇವ್ರು ಬಂದಿದ್ರಲ್ಲ, ಅಣ್ಣನೂ ಸಹ ಕೂತಿದ್ರು. ಅದೇ ಊರು ಅವ್ರದ್ದು. ಇವಾಗ ಮಾರ್ಗೋನಳ್ಳಿಗೆ ಬಂದು ಏಸಿಕ ಮಾವನಣ್ಣು ತಂದಿದ್ರು, ಅದನ್ನ ತಿಂತಾ ಕೂತಿದ್ರು. ಈಗ ನಮ್ಮ ಮಮ್ಮಿನ ದೊಡ್ಡಮ್ಮನ ಊರಿಗೆ ಹೋಗ್ತೀನಿ ಅಂತಿದ್ರು. ಅದಕ್ಕೆ ಮನು ನಾನೇ ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಬಿಟ್ಕೊಡೋಕ್ಕೆ ಹೋಗ್ತಾ ಇದ್ರು ಫ್ರೆಂಡ್ಸ್. ನಮ್ಗೋ ತಗೋಂತಿತ್ತು ವಿಡಿಯೋ ಮಾಡೋದು ಯೂಟ್ಯೂಬ್ಗೆ ಹೆಂಗ್ ಹಾಕ್ತಿ? ಮಾಡ್ಬಿಟ್ಟು ಹಾಕ್ತೀನಿ. ಮಾಡು ಎಡಿಟ್ ಮಾಡ್ತೀನಿ ಏನಾದ್ರು ಕಳಿಸ್ತಾ ಇರೋ ಬದಲು ಮಾತಾಡು. ಯೂಟ್ಯೂಬ್ಗೆ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ಇದನ್ನ ಪೂರ್ತಿ ಆದ್ಮೇಲೆ ಇದನ್ನ ಫುಲ್ ಈಗ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಹಾಕೋದು. ಎಲ್ಲಿ ಗಂಟ ಬರ್ತದೆ? ಒಂದು 15 ನಿಮಿಷ ಆಯ್ತು. ಇವತ್ತು ಫುಲ್ ಎಲ್ಲ ವಿಡಿಯೋನ ಹಾಕ್ತೀನಿ. ನೋಡ್ಕೊ ಅಮ್ಮನ ಫೋನಲ್ಲಿ ನೋಡ್ಕೊ. ನಾಳೆ ಗೊತ್ತದೆ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ಸರಿ. ಅದು ಹಂಗೆ ಮಂಚ ಹಾಕಿದ್ಯಲ್ಲ ಹಂಗೆ ಅಂತಿರೋದ. ಅದು ಮನ್ಗದಲ್ಲ ಅದು. ಅದು ಸ್ವಲ್ಪ ಹಾಕಿರೋದು, ಅಜ್ಜಿ ಮನ್ಗಿರೋದು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸ್ವಲ್ಪ ಹಾಕಿರೋದು ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಹಾಕ್ಬಿಟ್ಟು ನೀನು ಅದು ಯಾವಾಗ ಹಾಕ್ತೀನಿ. ನೋಡು ನೀನೆ. ಇದೊಂದು 5 ನಿಮಿಷಕ್ಕೆ ಬಂದ್ಬಿಡ್ತದೆ. ಇಲ್ಲ ನಾನು ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟು ಹಾಕೋದು ಯೂಟ್ಯೂಬ್ಗೆ. ನಾನು ನೋಡಕ್ಕೆ ಹಾಕಿಲ್ಲ. ನಿಮ್ಮ ಅಮ್ಮನ ಫೋನ್ ಹಾಕ್ತೀನಿ. ನಾನೇ ನಿಮ್ಮ ಅಮ್ಮನ ಫೋನ್ ಮಾಡ್ತೀನಿ, ಐಶಿಗೆ ಫೋನ್ ಮಾಡ್ತೀನಿ. ನಾಳೆಗೆ ಹಾಕ್ತೀನಿ. ನಾಳೆ ಬೆಳಗ್ಗೆ ಕಿಲ್ಲೇ ಹಾಕ್ಬಿಟ್ಟು ಹೋಯ್ತೀನಿ ಯೂಟ್ಯೂಬ್ಗೆ. ನನ್ನ ಕೈಯಲ್ಲಿ ಆಯ್ತಾ? ನೀನು ಬತ್ತಿ ನೋಡ್ಕೋ ಯೂಟ್ಯೂಬಲ್ಲಿ. ನೀನು ಬತ್ತಿ ನೋಡ್ಕೋ ಹಾಕ್ತೀನಿ. ನೀನು ಮಾತಾಡ್ತಿದ್ದೀರ ನನ್ನ ಜೊತೆಲಿ, ಅದೆಲ್ಲ ಬರ್ತದೆ ನೋಡು. ನಿಜವಾಗ್ಲು ಅದಕ್ಕೆ ನಾನು ಮಾತಾಡೋ ಅಂತ ಹೇಳ್ತಿರೋದು. ಹೆಂಗ್ ಮಾತಾಡ್ತಾ ನೋಡಿ ಅವನು. ಮಾತಾಡು ಮತ್ತೆ. ನೀನು ಬತ್ತಿಲ್ಲ ಯೂಟ್ಯೂಬ್ ಮಾತಾಡ. ನನ್ಗೆ ಅಕ್ಕ ಆಗ್ಬೇಕು. ಐಸಿ ಏನಾಗ್ಬೇಕು ಹೇಳಿ ನಿಮ್ಗೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ನಿನ್ ಬಾಯಲ್ಲಿ ಒಂದ್ಸಲ ನಿನ್ ಬಾಯಲ್ಲಿ ಬೆಳೆ ಹೇಳ್ಬೇಕಣ. ಇನ್ನೆಷ್ಟು ನಿಮಿಷ? ಎಷ್ಟು ನಿಮಿಷ ಅಂತ ಎಡಿಟ್ ಮಾಡ್ಬಿಟ್ಟು ಸಜ್ಜೆ ಅಂತ ತಂದ್ಕೊಡ. ಎಲ್ಲಿದ್ದಾವೆ? ಮಾಡಪ್ಪ ವಿಡಿಯೋ. ಮಾತಾಡೀಗ. ಇಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಹಲೋ ಗುಡ್ ಬೈ ಗಯಾ. ಯಾವ ಇವೆಲ್ಲ ಹಾಗೆ ಫ್ರೆಂಡ್ಸ್, ನಮ್ಮ ಡಿಂಪಲು ಎಷ್ಟು ಚಿಕ್ಕ ಏಜ್ಗೆ ಹೆಂಗೆಲ್ಲ ಮಾತಾಡ್ತಾನೆ ನೋಡಿ. ನಮ್ಮ ಅಕ್ಕ ದೊಡ್ಡಮ್ಮ ಅವರೆಲ್ಲ ಕೂತಿದ್ರು. ಮೈಷಿಗೆ ಫೋನ್ ನೋಡ್ತಾ ಕೂತಿದ್ಲು. ನಮ್ಮ ಡಿಂಪಲು ನಮ್ಮ ಮೈಷನ ನಮ್ಮ ಹುಡುಗಿ ನಾನು ಇಡ್ತೇನೆ ಅಂತ ಕೂತಿದ್ದೆ. ಅದಕ್ಕೆ ನಾವು ಅವ್ನ ಜೊತೆ ಮಾತಾಡ್ತಾ ಕೂತಿದ್ವಿ. ನಾನು ಯೂಟ್ಯೂಬ್ಗೆ ಹಾಕು ಅಂದ್ಬಿಟ್ಟು ಹೆಂಗೆ ಹೇಳ್ತಾ ಇದ್ದಾನೆ ನೋಡಿ. ಹಾಕ್ತೀನಿ ಇವಾಗ ನೋಡ್ಕೊ. ಸಜ್ಜಕ್ಕೆ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ನಂಗೆ ನೀನ್ ತಾನೇ ಮದ್ವೆ ಅಂತಿತ್ತು. ನಾನೇ ಹೇಳಕಪ್ಪ. ನೀನ್ ತಾನೇ ಹೇಳಿದ
ಹಾಕೊಟ್ಟು ನೀರು ಒಂದು ಸಮಸ್ಯೆ ಖಂಡಿತ ಇದೆ. ವಯಸ್ಸು ಏನಕ್ಕೆ ಬೇಕು ನಿಂಗೆ? ವಯಸ್ಸು ಏನಕ್ಕೆ ಬೇಕು? ಏನಾಗಂಗಿಲ್ಲ. ನಾನು ಅವನ್ಗೆ ನಾನೇನು ಅಲ್ಲ. ಅವನು ನನ್ಗೆ ಏನು ಅಲ್ಲ. ಇಬ್ಬರು ಇನ್ನೊಂದ್ ಸಲ ಹೇಳೋ, ನಾನು ನಿಂಗೆ ಹೇಳ್ತಿದ್ದಾನೆ. ನಿಜ ಅವ್ರಿಗೆಲ್ಲ ಒಂದ್ಸಲ ಐ ಲವ್ ಯು ಅಂದ್ಬಿಡೋಳಗೆ ಮತ್ತೆ ಐ ಲವ್ ಯು ಆಗ್ತೀನಿ ಆಗ್ತೀನಿ. ಈಗ ಎಡಿಟ್ ಮಾಡ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ಬೇಡವಾ? ವಾಯ್ಸ್ ರೆಕಾರ್ಡ್ ಕೊಟ್ಟು ಎಲ್ಲ ಹಾಕ್ತೀನಿ. ಇರು ನೀನು ಮಾತಾಡೋದೆಲ್ಲ ಬರುತ್ತೆ. ನಾನು ಮುಂದೆ ಪ್ರಪೋಸ್ ಮಾಡಲ್ಲ ಗುಲಾಬಿ ಕೂಡ ನಾನು ಮುಂದೆ ಪ್ರಪೋಸ್ ಮಾಡೋ ನೀನು ಹಾಕ್ತೀನಿ. ಅವ್ರು ಪ್ರಪೋಸ್ ಮಾಡು ಮಾಡ್ತೀನಿ. ಪ್ರಪೋಸ್ ಮಾಡೋ ಅವಳಿಗೆ ಫಸ್ಟ್ ಪ್ರಪೋಸ್ ಮಾಡು. ಈಗ ತಕ್ಷಣ ಹಾಕ್ತೀನಿ. ಈಗ ತಕ್ಷಣ ಹಾಕ್ತೀನಿ. ಫಸ್ಟ್ ನೀನು ಪ್ರಪೋಸ್ ಮಾಡ್ಬಾಳ್ಗೆ ಪ್ರಪೋಸ್ ಮಾಡಿಸು ಪ್ರಪೋಸ್ ಹಾಕಿ ಹಾಕ್ತೀನಿ. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನೀನು ಪ್ರಪೋಸ್ ಮಾಡು. ಹಾಕಿ ಹಾಕ್ತೀನಿ. ನಾನು ಫೋನೇ ಮಾಡಿಕೋ ಇಲ್ಲಾಂದ್ರೆ ನೀನೇ ಬಾಯ್ಲಿ ಐಶು ಪ್ರಪೋಸ್ ಮಾಡು. ಐಶು ಪ್ರಪೋಸ್ ಮಾಡು ಮತ್ತೆ ಐಶು ಪ್ರಪೋಸ್ ಮಾಡು. ಐಶು ಪ್ರಪೋಸ್ ಮಾಡು. ನೀನ್ ಮಾತಾಡಿದ್ಮೇಲೆ ಹಾಕದ ನೀನು? ಮಾತಾಡ್ಬಿಡುತ್ತಾನೆ ಹಾಕೋದು. ಈಗ ನೀನು ಮಾತಾಡೋದು ನಾನು ನೀನು ಮಾತಾಡ್ತಿರೋದು ಹಾಕ್ತೀನಿ. ಬೆಳಗ್ಗೆದೆಲ್ಲನೂ ಅರ್ಧ ವಾಯ್ಸ್ ರೆಕಾರ್ಡ್ ಕೊಡ್ಬೇಕು. ಹಾಕಿಲ್ವಾ? ವಾಯ್ಸ್ ರೆಕಾರ್ಡ್ ಕೊಟ್ಟು ಆಮೇಲೆ ಹಾಕಕ್ಕಾಗಲ್ಲ. ಬೆಳಗ್ಗೆ ಬರ್ತದ. ಇಲ್ಲ ಇವಾಗ ಸಂಜೆಗೆ ಎಡಿಟ್ ಮಾಡ್ತೀನಿ. ಇಂಗ್ಲಿಷ್ ಹೇಳ್ತದಿ, ಕನ್ನಡ ಹೇಳ್ತದಿ. ಹೋಗಲ್ಲ ನೀನು ಅವಳಿಗೆ ಪ್ರಪೋಸ್ ಮಾಡ್ಬಿಡು. ನೀನು ಅವಳಿಗೆ ಪ್ರಪೋಸ್ ಮಾಡು ಮತ್ತೆ. ಈ ತಕ್ಷಣ ಎಡಿಟ್ ಮಾಡ್ತೀನಿ. ಇಲ್ಲ ಹಂಗಲ್ಲ ಇಲ್ಲಿ ಕೇಳಿಲಿ. ನಾನು ನಿನಗೋಸ್ಕರ ಒಂದು ನಿಮಿಷ ಇರೇ ಮುಂಚೆ ಬಾಯಲ್ಲಿ ನಾನು ನಿನಗೋಸ್ಕರ ಇವಾಗಲೇ ವಿಡಿಯೋ ಮಾಡ್ತೀನಿ. ಎಡಿಟ್ ಮಾಡ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟು ಬರ್ತೀನಿ. ಅವಳಿಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡು. ಗೊತ್ತಿರ್ಲಿಲ್ಲ ಹೆಂಗ್ ನನ್ನ ಮಗ ಅಂದ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ಈಗ ಮಾಡು ಮತ್ತೆ ಮಾಡು ಮತ್ತೆ ಊಟ ಮಾಡ್ಬಂತ. ಹಾಗೆ ಫ್ರೆಂಡ್ಸ್ ನಮ್ಮ ಅಣ್ಣ ಸಂಜೆ ಬಂದಿದ್ರು. ನಮ್ಮ ಅಣ್ಣನ ಮಗನು ಮತ್ತು ಅಣ್ಣನೂ ಈಗ ಊಟ ಮಾಡ್ತಿದ್ರು. ನಮ್ಮ ಫೋನ್ ನೋಡ್ತಾ ಕೂತಿದ್ರು. ಆಮೇಲೆ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾತಾಡ್ತಿದ್ರಲ್ಲ ಅದಕ್ಕೆ ಕೇಳಿಸ್ಕೊಂತ ಕೂತಿದ್ವಿ. ಬಾ ಊಟ ಕುತ್ಕೋ. ಬಾಯ್ತು ನಾನು ಕುತ್ಕೋತೀನಿ. ಬಾ ಬಾ ಇಬ್ರು ಊಟ ಮಾಡೋದು. ಫುಲ್ಲು ದೇವ್ರ ರೂಮಲ್ಲೇ ಕಳಿಸಿದ್ರು. ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ನಮ್ಮ ಇಶಿಕ ಫೋನ್ ನೋಡ್ತಾ ನಮ್ಮ ಅಣ್ಣ ಮತ್ತು ಮನೆ ಎಲ್ಲ ಫೋನ್ ನೋಡ್ತಾ ಹಂಗೆ ಹಿಂಗೆ ಥರ ಇರಿಸ್ಕೊಂಡು ಮಾತಾಡ್ತಾ ಕೂತಿದ್ರು. ಅವಳಿಗೊಂದ್ಸಲ ತಿನ್ಸು ಮತ್ತೆ ತಿನ್ಸು. ಇಲ್ಲ ಬರೀ ಕಾಳಾರ ತಿನ್ಸು. ಆಗ್ಬೇಡ ಕಣ ಐಸು ನೀನು ಅವನ್ನ ಮಾತಾಡ್ಸೋದು ಬೆಳಿಗ್ಗೆ ಆಯ್ತು. ಈಗೇನ್ ತಿನ್ನಿಸ್ತೇ ತಿನ್ಸಲ್ವ? ಇದೇ ಮಾತು ಇನ್ಯಾವತ್ತು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹಾಕೊಂಡ್ಬಿಟ್ಟು ಊಟ ಮಾಡ್ತಾ ಇದ್ದ. ಅದ್ರ ವಿಡಿಯೋ ಮಾಡ್ಕೊಡು ಅಂತ ಹೇಳ್ತಿದ್ದೆ. ನನ್ನ ಯೂಟ್ಯೂಬಲ್ಲಿ ಅದು ಯೂಟ್ಯೂಬ್ ಈಗಲೇ ಎಡಿಟ್ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ಬೇಕಂತೆ. ಅದಕ್ಕೆ ಹೆಂಗೆ ಬೆಂಡದ ಕೂತಾವ ನನ್ನ ವಾ ನಿಂಗೊಂದು ಕಂಟೆಂಟ್ ಸಿಕ್ತು. ನಮ್ಮ ಅಕ್ಕನ ಮನೆಗೆ ಬಂದಿದೆ. ಇಲ್ಲ ಹಬ್ಬನೆಲ್ಲ ಎಲ್ಲಿ ನೋಡಿದ್ದೆ? ವಾಟ್ಸಪ್ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಏನು ಮಾಡ್ತಿದ್ದೆ ನಾನು?
ಅದೇನೇನೋ ಹೊಡೆದಿದೆ. ಗೈಸ್ ನಮ್ಮ ಅಕ್ಕನ ಮನೆಗೆ ಬಂದಿದ್ನಲ್ಲ, ಇಲ್ಲಿ ನಮ್ಮ ಮನೆ ಎದುರುಗಡೆ ಹುಡುಗ ನನ್ನ ಕಂಡಿಡಿತು ಏನಕ್ಕೆ ಅಂತಂದ್ರೆ ನಾನು ಯೂಟ್ಯೂಬ್ ಮಾಡಿದ್ರಿಂದ, ಅದಕ್ಕೋಸ್ಕರ ಅಕ್ಕ ನೀನು ಯೂಟ್ಯೂಬ್ ಮಾಡ್ತಿದ್ದೆ, ವಾಟ್ಸಪ್ಪಲ್ಲೆಲ್ಲ ನೋಡ್ತಿದ್ದೆ ಅಂದ್ಬಿಟ್ಟು ಹೇಗೆಲ್ಲ ಕಂಡಿಡಿತೀನಿ. ನನಗಂತೂ ತುಂಬ ಖುಷಿ ಆಯಿತು ಇವ್ನು ಮಾತು ಕೇಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅಕ್ಕ ನೀನು ಕಂಡಿಡಿತಿದ್ದೆ ನಾನು, ನೀನೇ ಅಲ್ವಾ ಆಯ್ ಗೈಸ್ ಅಂತ ಎಲ್ಲ ಮಾಡ್ತಿದ್ದು ಅಂತ ಹೇಳ್ತಿದ್ದ. ಫ್ರೆಂಡ್ಸ್ ಏನು ಗೊತ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ರಿಗೂ, ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಡೈಲಿ ವ್ಲಾಗ್ಸು, ಕಂಟೆಂಟ್ ವಿಡಿಯೋಸು, ಎಲ್ಲ ಥರ ವೀಡಿಯೋಸ್ಗಳು ಎಲ್ಲನೂ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಫ್ಯಾಮಿಲಿ ವ್ಲಾಗ್ಸು, ಕಾಮಿಡಿ ವಿಡಿಯೋಸು ಎಲ್ಲನೂ ಮಾಡ್ತೀವಿ. ನನ್ನ ಫ್ಯಾಮಿಲಿ ಸಹ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ನೀವು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ಫ್ರೆಂಡ್ಸಿಗೆ ಊಟ ಮಾಡಿ ಎಲ್ಲ ಕೂತ್ಕೊಂಡು ಮಾತುಕತೆ ಆಡ್ತಾ ಕೂತಿದ್ವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್.